ಬೆಳಗಾವಿನ ಕಮಿಷನರು ಅವ್ರ ನಡೆ ನಿಗೂಢವಾಗಿತ್ತು, ಭೀಮಾಶಂಕರ್ ನಡೆ ನಿಗೂಢವಾಗಿತ್ತು, ನನ್ನ ಜೊತೆ ಯಾರು ಅಧಿಕಾರಿಗಳಿದ್ರು ಅವ್ರ ನಡೆ ನಿಗೂಢವಾಗಿತ್ತು. ಪೊಲೀಸ್ ಅಧಿಕಾರಿಗಳು ನನ್ನ ಮೇಲೆ ದೌರ್ಜನ್ಯ ಆಗಿದೆ, ಮಾನವ ಹಕ್ಕಿನ ಉಲ್ಲಂಘನೆ ಆಗಿದೆ. ಇವರೆಲ್ಲರ ಕಾಲ್ ರೆಕಾರ್ಡನ್ನು ಪರಿಶೀಲನೆ ಮಾಡಬೇಕು, ನ್ಯಾಯಾಂಗ ತನಿಖೆ ಆಗಬೇಕು. ನ್ಯಾಯಾಂಗ ತನಿಖೆಯಾಗಿ ಯಾರ ಜೊತೆ ಇವರು ಮಾತಾಡ್ತಿದ್ರು? ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಡ್ತಿದ್ರು, ಉಪಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಡ್ತಿದ್ರು, ಸ್ವತಃ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಡೈರೆಕ್ಷನ್ ಕೊಡ್ತಿದ್ರು, ಅಥವಾ ಹಿರಿಯ ಪೊಲೀಸ್ ಅಧಿಕಾರಿಗಳು ನಾವೆಲ್ಲ ನೋಡ್ಕೊಳ್ತೀವಿ ಬಿಡಿ ಸಾರ್ ಅಂತ ಹೇಳಿ ಡೈರೆಕ್ಷನ್ ಕೊಡ್ತಾ ಇದ್ರು. ಇದು ನ್ಯಾಯಾಂಗ ತನಿಖೆ ಆಗಬೇಕು. ಅವರ ಖಾಸಗಿ ಫೋನು, ಅಫಿಷಿಯಲ್ ಫೋನು, ಎರಡರ ಕಾಲ್ ರೆಕಾರ್ಡು ಕೂಡ ತನಿಖೆ ಆಗಬೇಕು. ಇನ್ನೊಂದು, ನನ್ನ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ, ನನ್ನ ಆರೋಪ. ಫೋನ್ ಟ್ಯಾಪಿಂಗ್ ಮಾಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆಯೂ ತನಿಖೆ ಆಗಬೇಕು. ಯಾಕೆಂದ್ರೆ ನಾನು ಕೆಲವು ಮಾತಾಡಿದ್ದು ಇನ್ನೊಬ್ರು ಯಾರೋ ಡೈರೆಕ್ಷನ್ ಕೊಟ್ಟಿದ್ದು, ಅವನು ಇಲ್ಲಿ ಹಿಂಗೆ ಹೇಳ್ತಾ ಇದ್ದಾನೆ ನೋಡು, ಅವನೇ ಫೋನ್ನಲ್ಲಿ ಮಾತಾಡ್ತಾ ಇದ್ದಾನೆ, ಫೋನಲ್ಲಿ ಯಾಕೆ ಮಾತಾಡಕ್ ಬಿಟ್ಟಿದ್ದೀರಿ ಅಂತ ಡೈರೆಕ್ಷನ್ ಕೊಡ್ತಾ ಇದ್ರು. ಅದು ನನಗೆ ಕೇಳ್ತಾ ಇತ್ತು. ಕೊನೆಗೆ ಅವ್ರು ಗುಟ್ಟಿನಲ್ಲಿ ಮಾತಾಡೋಕೆ ಶುರುವಾದರು, ಇಳಿದೋಗಿ ಮಾತಾಡೋಕೆ ಶುರುವಾದರು. ನನ್ನ ಫೋನ್ ಟ್ಯಾಪಿಂಗ್ ಆಗದೇ ಇದ್ರೆ ಹೊರಗಡೆ ಇರೋರಿಗೆ ನಾನು ಫೋನ್ನಲ್ಲಿ ಮಾತಾಡೋದು ಹೆಂಗೆ ಗೊತ್ತಾಗತ್ತೆ? ಹಾಗಾಗಿ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ. ಇದ್ರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅಂತ ಹೇಳಿ ಆಗ್ರಹಿಸ್ತೇನೆ.